ಸ್ನೇಹಿತರೆ, ನಾಳೆ ದಿವಸ ವಿಶೇಷವಾಗಿ ಶನಿವಾರ ರೋಹಿಣಿ ನಕ್ಷತ್ರ ಸಿದ್ಧಯೋಗದಲ್ಲಿ ದತ್ತ ಜಯಂತಿ, ದತ್ತಾತ್ರೇಯ ಅವತಾರ ಮಾಡಿದ ದಿವಸವನ್ನು ನಾಳೆ ದಿವಸ ಆಚರಣೆಯನ್ನು ಮಾಡಲಿಕತ್ತೀನಿ. ನಾಳೆ ದಿವಸ ವಿಶೇಷವಾಗಿ ನಾಳೆಯಿಂದ ಶುರು ಮಾಡಿ 40 ದಿವಸ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಪಾರಾಯಣ ಮಾಡಿರಿ. ನಿಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಸಂಕಷ್ಟಗಳು ಕಡಿಮೆ ಆಗ್ತದೆ. ಯಾಕಂದರೆ ಇದನ್ನು ಈಗಾಗಲೇ ಪಾರಾಯಣ ಮಾಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಅದಕ್ಕಾಗಿ ಈ ಶ್ಲೋಕ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಇವತ್ತು ದತ್ತ ಜಯಂತಿಯ ಕುರಿತು ದತ್ತಾತ್ರೇಯ ಅವತಾರದ ಕಥೆಯನ್ನು ಕೂಡ ಇವತ್ತು ತಿಳಿಸ್ಕೊಡ್ತೀನಿ ಅಂತ. ಮೊದಲು ದತ್ತಾತ್ರೇಯ ಅವತಾರವನ್ನು ಮಾಡಿದಂಥ ಕಥೆ ಜೊತೆಗೆ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಯಾಕಂದರೆ ನಾವು ಯಾವ ವೃತ್ತವನ್ನು ಮಾಡದೇ ಇದ್ದರೂ ಕೂಡ ಅವತಾರದ ಕಥೆಗಳನ್ನು ಕೇಳಿದರೂ ಕೂಡ ಎಷ್ಟೋ ಕರ್ಮಗಳು ಕಳೀತಾ ಅಂತ. ಅದಕ್ಕಾಗಿ ಇವತ್ತು ದತ್ತಾತ್ರೇಯ ಅವತಾರದ ಕಥೆ ಜೊತೆಗೆ ಒಂದು ವಿಶೇಷವಾದ ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ. ಮೊದಲು ಕಥೆ ಹೇಳ್ತೀನಿ, ಬರ್ರಿ. ದತ್ತಾತ್ರೇಯ ಅಂದರೆ ಸಾಕ್ಷಾತ್ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರನ ಈ ದತ್ತಾತ್ರೇಯ ಹೆಸರಿನಲ್ಲೇ ದತ್ತ ಇತಿ ಪದದ ಅರ್ಥ ಏನು ಅಂದರೆ ಕೊಟ್ಟಿದ್ದು, ತ್ರಿಮೂರ್ತಿಗಳು ಕೊಟ್ಟಿದ್ದು. ಆಮೇಲೆ ಅತ್ರೇಯ ಅಂತಂದರೆ ಅತ್ರಿ ಪುತ್ರನಾಗಿ ಹುಟ್ಟಿದ್ದಕ್ಕೆ ಆತ್ರೇಯ ಅಂಥೇಳಿ ದತ್ತಾತ್ರೇಯ ಅಂಥೇಳಿ ಈ ಗುರುಗಳಿಗೆ ಕರಿತೇವೆ. ಸಾಮಾನ್ಯ ಗುರುಗಳಲ್ಲ, ಎಂತಹ ಕಷ್ಟಗಳನ್ನು ಕೂಡ ಕಳೆಯುವಂಥ ಶಕ್ತಿ ದತ್ತಾತ್ರೇಯದ ಅಂಥೇಳಿ. ದತ್ತಾತ್ರೇಯ ಅತ್ರಿ ಮಹರ್ಷಿ ಪುತ್ರ ಅಂತ ಹೇಳ್ತೇವೆ. ಈ ಅತ್ರಿ ಮಹರ್ಷಿ ಯಾರು ಅಂತಂದರೆ ಬ್ರಹ್ಮನ 7 ಮಕ್ಕಳಲ್ಲಿ ಒಬ್ಬರು ಇವರು. ದತ್ತಾತ್ರೇಯ ತಾಯಿ ಸಾಕ್ಷಾತ್ ಅನಸೂಯೆ ಅಂದರೆ ಮಹಾಪತಿವ್ರತೆ ಅನಿಸಿಕೊಂಡಂಥ ಅನಸೂಯೆ ದತ್ತಾತ್ರೇಯ ತಾಯಿ. ಇನ್ನೂ ಕಥೆ ಆರಂಭ ಆಗ್ತದೆ. ಏನು ಅನಸೂಯೆ ಮಹಾಪತಿವ್ರತೆ ಅಂತ ಹೇಳಿದೆ, ಆಕೆಯಷ್ಟೇ ಇನ್ನೊಬ್ಬ ಪತಿವ್ರತೆ ಇರ್ತಾಳೆ. ಆಕೆಯ ಹೆಸರು ಸುಮತಿ ಅಂಥೇಳಿ. ಆಕೆಯ ಗಂಡ ಕೌಶಿಕ, ಅವ ಬಹಳನೇ ತಪ್ಪ ಹಾದಿ ಹಿಡಿದ್ಬಿಟ್ಟಿರ್ತಾನ. ಸುಮತಿಯ ಗಂಡ ಕೌಶಿಕ ಏನಿರ್ತಾನಲ್ಲ, ಆತ ಬಹಳನೇ ತಪ್ಪ ಹಾದಿ ಹಿಡಿದ್ಬಿಟ್ಟಿರ್ತಾನೆ. ಸುಮತಿಯನ್ನು ಬಿಟ್ಟು ಹೊರಟು ಹೋಗ್ಬಿಟ್ಟಿರ್ತಾನೆ. ಬೇರೆ ಬೇರೆ ಹೆಂಗಸರ ಒಂದು ಸಹವಾಸದಿಂದ ಹೊರಟು ಹೋಗ್ಬಿಟ್ಟಿರ್ತಾನೆ. ಹೀಗಿರಬೇಕಾದ್ರೆ ಒಂದು ದಿವಸ ಆತನಿಗೆ ವಿಪರೀತ ಕಾಯಿಲೆ ಬಂದುಬಿಡ್ತದೆ, ಮೈಯೆಲ್ಲ ಹುಣ್ಣಾಗ್ಬಿಡ್ತದೆ. ಆಗ ಯಾರೂ ಆತನನ್ನು ನೋಡುವುದಿಲ್ಲ. ಆಗ ಸುಮತಿ ಬಳಿಗೆ ಬರ್ತಾನೆ. ಸುಮತಿ ಅತ್ಯಂತ ಸಾಧ್ವಿ ಹೆಣ್ಣು ಮಗಳು. ಆಕೆ ಗಂಡ ಬಂದ ತಕ್ಷಣ ಆತನ ಪರಿಸ್ಥಿತಿಯನ್ನು ನೋಡಿ ಅವನ ಹುಣ್ಣುಗಳನ್ನೆಲ್ಲ ತೊಳೆದು ಔಷಧ ಹಾಕಿ ಆತನಿಗೆ ಆರೈಕೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆತನಿಗೆ ಎಂತಹ ಪರಿಸ್ಥಿತಿ ಬಂದಿರ್ತದಂದ್ರೆ ಕಾಲು ನೆಲಕ್ಕಿಟ್ಟು ನಡಿಲಿಕ್ಕೂ ಸಹ ಆಗ್ತಿರೋದಿಲ್ಲ. ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತಿರ್ತಾಳೆ. ಹೀಗಿರಬೇಕಾದ್ರೆ ಒಂದು ಸಲ ಆ ಊರೊಳಗೆ ಏನಾಗಿರ್ತದಂದ್ರೆ ಸುಮತಿ ಅವನನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರ್ತಾಳೆ. ಹೋಗುವಂಥ ಸಂದರ್ಭದೊಳಗೆ ಆ ಊರಿನೊಳಗೆ ಒಂದು ಘಟನೆ ನಡೆದ್ಬಿಟ್ಟಿರ್ತದೆ. ಅದೇನು ಅಂದರೆ ಯಾವನೋ ಒಬ್ಬವನ್ನ ದೊಡ್ಡ ಅಪರಾಧ ಮಾಡಿಬಿಟ್ಟಿರ್ತಾನೆ. ಆ ಅಪರಾಧದಿಂದ ರಾಜಭಟ್ರು ಅವನನ್ನು ಹಿಡ್ಕೊಂಡು ಬಂದು ಇನ್ನೇನು ಮರಣದಂಡನೆ ವಿಧಿಸ್ತಾರೆ. ಮರಣದಂಡನೆ ಮಾಡಿ ಆತನಿಗೆ ಶೂಲಕ್ಕೇರಿಸಬೇಕು ಅನ್ನುವಷ್ಟರಲ್ಲಿ ಆತ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವನನ್ನು ಬೆನ್ನಟ್ಟಿದಂಥ ರಾಜಭಟ್ರು ಹುಡುಕ್ತಾ ಹೋದಾಗ ಆತ ಎಲ್ಲೋ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವನಂತಹ ಕಾಣುವಂಥ ಇನ್ನೊಬ್ಬ ವ್ಯಕ್ತಿ, ಅದು ಅಕಸ್ಮಾತ್ ಆಗಿ ಆಗ್ತದೋ ಏನೋ ದೈವ ಬಲನೋ ಗೊತ್ತಿಲ್ಲ, ಆತ ಅಪರಾಧಿ ತಪ್ಪಿಸ್ಕೊಂಡೇ ಹೋಗ್ಬಿಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಂದ ಒಬ್ಬ ಬರ್ತಿರ್ತಾನೆ. ಆತ ಹೆಂಗಿರ್ತಾನಂದ್ರೆ ಸೇಮ್ ಅಪರಾಧಿಕತೆಯೇ ಇರ್ತಾನೆ. ಹೀಗಾಗಿ ರಾಜಭಟ್ರು ಇವನೇ ಅಪರಾಧಿ ಅಂಥೇಳಿ ಆತನನ್ನು ಹಿಡ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿ ಆತನಿಗೆ ಗಲ್ಲಿಗೆ ಏರಿಸಬೇಕು ಅಂಥೇಳಿ ತೀರ್ಮಾನವನ್ನು ಕೊಟ್ಟುಬಿಡ್ತಾನೆ. ರಾಜಾಜ್ಞೆಯಂತೆ ಆತನನ್ನು ಗಲ್ಲಿಗೆ ಏರಿಸ್ಬಿಡ್ತಾರೆ. ಆದರೆ ಆತ ನಿಜವಾಗಿಯೂ ಅಪರಾಧಿ ಇರುವುದೇ ಇಲ್ಲ. ಕೆಲವೊಂದು ಸಲ ಹಿಂಗೆ ಆಗ್ತದೆ, ಅಪರಾಧಿ ಇರುವುದೇ ಇಲ್ಲ. ಆತ ಮಾಂಡವ್ಯ ಋಷಿ ಇರ್ತಾನೆ. ಆ ಮಾಂಡವ್ಯ ಋಷಿ ಯೋಗ ಬಲದಿಂದ ಆತನಿಗೆ ಏನು ಗಲ್ಲಿಗೆರೆಸಿರ್ತಾರಲ್ಲ, ಆ ಕುತ್ತಿಗೆ ಬಿಗ್ದಿರ್ತದಲ್ಲ ಹಗ್ಗದಿಂದ ಆತನ ಜೀವನೇ ಹೋಗೋದಿಲ್ಲ. ಯಾಕಂದರೆ ಆತನಲ್ಲಿ ಯೋಗ ಬಲ ಇರ್ತದೆ. ಹೀಗಿರಬೇಕಾದ್ರೆ ಅವ ಏನು ಮಾಡಿಬಿಟ್ಟಿರ್ತಾರಂದ್ರೆ ಏನು ಒಂದು ಮರಕ್ಕೆ ಆತನನ್ನು ರುಂಡವನ್ನು ಕಟ್ಟಿ ಎಳೆದು ಬಿಡ್ತಾರೆ. ಜೀವ ಹೋಗೋದಿಲ್ಲ, ಹಂಗೆ ಬಿಟ್ಟು ಹೋಗಿಬಿಟ್ಟಿರ್ತಾರೆ ರಾಜಭಟ್ರು. ಹೀಗಿರಬೇಕಾದ್ರೆ ಸುಮತಿ ತನ್ನ ಗಂಡನನ್ನು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಕೌಶಿಕನ ಕಾಲು ಆ ಶೂಲಕ್ಕೆ ತಾಗ್ಬಿಡ್ತದೆ. ಆಗ ಆ ಶೂಲ ಅಳ್ಗಾಡಿದ ತಕ್ಷಣ ಮಾಂಡವ್ಯ ಋಷಿ ಗೋಣಿಗೆ ನೋವಾಗ್ತದೆ. ಆಗ ಅವ್ರ ಮಾಂಡವ್ಯ ಋಷಿಗೆ ಬಹಳನೇ ಕೋಪ ಬಂದುಬಿಡ್ತದೆ. ಕೋಪ ಬಂದು ಯಾರು ಈ ಶೂಲಕ್ಕೆ ಕಾಲನ್ನು ತಾಗಿಸ್ಕೊಂಡು ಹೋಗ್ಯಾರೋ
ಅವರು ಮಾರನೇ ದಿವಸ ಬೆಳಗ್ಗೆ ಸೂರ್ಯನ ಒಂದು ಹುಟ್ಟನ್ನೇ ನೋಡಬಾರ್ದು, ಸಾಯಬೇಕು, ಸೂರ್ಯ ಹುಟ್ಟಿದ ತಕ್ಷಣ ಅವರಿಗೆ ಸಾವು ಬರಲಿ ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಇದನ್ನು ಕೇಳಿದಂಥ ಸುಮತಿ ಯಾವಾಗಲೂ ಹೇಳ್ತೇವೆ ಏನಂದರೆ, ಪತಿವೃತೆಯರಿಗೆ ಬಹಳನೇ ಶಕ್ತಿ ಇರ್ತದೆ ಅಂಥೇಳಿ. ಅದಕ್ಕಾಗಿ ಆಕೆ ಏನಂತಾಳ, ಗಂಡನೇ ನನ್ನ ಸರ್ವಸ್ವ, ಅಕಸ್ಮಾತ್ ಸೂರ್ಯ ಹುಟ್ಟಿದ ತಕ್ಷಣ ನನ್ನ ಗಂಡ ಸಾಯೋದಾದರೆ ಸೂರ್ಯನೇ ಹುಟ್ಟದಿರಲಿ ಅಂಥೇಳಿ ಹೇಳಿಬಿಡ್ತಾಳ. ಯಾವಾಗಲೂ ಹೇಳ್ತಿರ್ತೀವಿ, ಪತಿವ್ರತೆಯರ ಒಂದು ಮಾತಿನಲ್ಲಿ, ಅವರ ಒಂದು ಹಾಕಿದ ಶಾಪದಲ್ಲಿ ಬಹಳ ಶಕ್ತಿ ಇರ್ತದಂತ. ಆಕೆ ತನ್ನ ಗಂಡನೇ ಸರ್ವಸ್ವ, ಅವು ಹೆಂಗೆ ಇರಲಿ ಏನೇ ಇರಲಿ ಗಂಡನೇ ನನ್ನ ಸರ್ವಸ್ವ, ಅಕಸ್ಮಾತಾಗಿ ನನ್ನ ಗಂಡನೇ ಸಾಯೋದಾದರೆ, ಸೂರ್ಯ ಹುಟ್ಟೋದ್ರಿಂದ ನನ್ನ ಗಂಡ ಸಾಯೋದಾದರೆ ಸೂರ್ಯ ಹುಟ್ಟದೇ ಇರಲಿ ಅಂಥೇಳಿ. ಆಗ ಸೂರ್ಯ ಕೂಡ ಹೆದರ್ಬಿಡ್ತಾನ, ನಾಳೆ ದಿವಸ ನಾನು ಹುಟ್ಟಿದರೆ ಹೇಗೆ ಅಂಥೇಳಿ ಸೂರ್ಯ ಹುಟ್ಟೋದೇ ಇಲ್ಲ. ಆಗ ಎಲ್ಲ ಕಡೆಗೆ ಅಂಧಕಾರವಾಗಿಬಿಡ್ತದೆ. ಗಿಡ ಮರ ಬಳ್ಳಿಗಳು ಬೆಳೆಯುವುದು ನಿಂತು ಹೋಗ್ಬಿಡ್ತದೆ. ಎಲ್ಲ ಕಾರ್ಯಗಳು ನಿಂತು ಹೋಗ್ತಾವ. ಜನರ ಸಂಕಷ್ಟವನ್ನು ನೋಡಿದಂಥ ದೇವತೆಗಳಿಗೆ ಮರುಕ ಹುಡ್ತದೆ. ಅವರು ಈ ಕಷ್ಟವನ್ನು ನಿವಾರಿಸುವಂತೆ ಬ್ರಹ್ಮನಲ್ಲಿ ಮೊರೆ ಹೋಗ್ತಾರೆ. ಆದರೆ ಬ್ರಹ್ಮ ಪತಿವ್ರತೆಯೇ ಶಾಪವಿತ್ತಿದ್ದರಿಂದ ಆಕೆ ಬಳಿ ಹೋಗೋಣ ಅಂತ ಹೇಳ್ತಾರೆ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಪ್ರತಿಷ್ಠಾ ನಗರದ ಬಳಿ ಇದ್ದಂಥ ಅತ್ರಿ ಋಷಿಯ ಆಶ್ರಮದ ಬಳಿಗೆ ಬರ್ತಾರೆ. ಅನಸೂಯ ದೇವಿಯನ್ನು ಕಂಡು ನಮಸ್ಕಾರ ಮಾಡಿ ಋಷಿ ದಂಪತಿಗಳಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ಆಕೆಗೆ ಆಶ್ಚರ್ಯ ದೇವಾನ್ ದೇವತೆಗಳರು ಇಷ್ಟೆಲ್ಲರೂ ಒಮ್ಮೆ ಹೆಂಗೆ ಬಂದರು ಅಂಥೇಳಿ. ಆಗ ಆಕೆಗೆ ಆಶ್ಚರ್ಯ ಆಗ್ತದೆ. ಆಗ ಆಕೆಗೆ ಹೇಳ್ತಾರೆ, ತಾಯಿ ಕೌಶಿಕನ ಪತ್ನಿ ಸುಮತಿ ಶಾಪದಿಂದ ಈ ಲೋಕವೆಲ್ಲ ಅಸ್ತವ್ಯಸ್ತ ಆಗ್ತಾ ಇದೆ. ಅದಕ್ಕಾಗಿ ಜನರು ಪಕ್ಷಿಗಳಿಗೆ ಆಹಾಕಾರ ಉಂಟಾಗಿದೆ. ಆದ್ದರಿಂದ ನೀನು ಪ್ರಸನ್ನಳಾಗಿ ಸುಮತಿ ಬಳಿಗೆ ಹೋಗಬೇಕು, ಆಕೆಗೆ ತಿಳಿ ಹೇಳಿ ಶಾಪವನ್ನು ಹಿಂದೆ ತಕ್ಕೊಳ್ಬೇಕು ಅಂಥೇಳಿ. ಆಗ ಆಕೆ ಯಾರ ಮಾತು ಕೇಳೋದಿಲ್ಲ ಅಂತ ಗೊತ್ತಿರ್ತದೆ. ಹೀಗಾಗಿ ಅನಸೂಯೆ, ಅತ್ರಿ ಮತ್ತು ಎಲ್ಲ ದೇವಾಂದಿಗೆ ಸೇರಿ ಆಕೆ ಹತ್ರ ಹೋಗಿ ಬೇಡ್ಕೋತಾರೆ. ಹೋಗಿ ಇದು ದೇವಕಾರ್ಯ, ನೀನು ಮಾಡಿಕೊಡಬೇಕು, ಸೂರ್ಯನಿಗೆ ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಂಡು ಲೋಕವನ್ನು ಉಳಿಸು ಅಂತೆ. ಅದಕ್ಕೆ ಸುಮತಿ ಹೇಳ್ತಾಳೆ, ಆದರೆ ಸೂರ್ಯ ಉದಯಿಸಿದರೆ ನನ್ನ ಗಂಡ ಮರಣ ಹೊಂದ್ತಾನೆ, ಆತನೇ ಹೋದರೆ ನನ್ನ ಸರ್ವಸ್ವವೇ ಹೋದ ಹಾಗೆ, ಶಾಪವನ್ನು ನಾನು ಹಿಂದೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾಳ. ಆಗ ಅನಸೂಯ ಹೇಳ್ತಾಳ, ತಂಗಿ ಸುಮತಿ, ನಿನ್ನ ಶಾಪವನ್ನು ಹಿಂಪಡೆ, ನಾನು ನನ್ನ ಶಕ್ತಿಯಿಂದ ನಿನ್ನ ಗಂಡನನ್ನು ಮತ್ತೆ ಬದುಕಿಸ್ಕೊಡ್ತೇನೆ ಅಂಥೇಳಿ. ಆಗ ಸುಮತಿ ಶಾಪವನ್ನು ಹಿಂದೆ ತೆಗೆದುಕೊಳ್ತಾಳೆ. ಅನಸೂಯ ಕೊಟ್ಟ ಮಾತಿನಂತೆ ಮತ್ತೆ ಕೌಶಿಕನನ್ನು ಪತಿವ್ರತೆಯಾದಂಥ ಅನಸೂಯೆ ಬದುಕಿಸ್ಕೊಡ್ತಾಳೆ. ಆಗ ಎಲ್ರಿಗೂ ಸಂತೋಷ ಆಗ್ತದೆ. ದೇವತೆಗಳು ಅನಸೂಯೆಯನ್ನು ಹೊಗಳಿ ಕೊಂಡಾಡ್ತಾರೆ. ಮಾತೆ, ನೀನು ದೇವ ಕಾರ್ಯವನ್ನು ಮಾಡಿಕೊಟ್ಟೆ, ನಾವು ಸಂತುಷ್ಟರಾಗಿದ್ದೇವೆ, ಬೇಕಾದವರ ಬೇಡ್ಕೋ ಅಂಥೇಳಿ. ಆಗ ಅನಸೂಯೆ, ಹರಿಹರ ಬ್ರಹ್ಮರು ನನ್ನ ಮಕ್ಕಳಾಗಲಿ ಅಂಥೇಳಿ ಬೇಡ್ಕೋತಾಳೆ. ಹಾಗೇ ಆಗಲಿ ಅಂಥೇಳಿ ಹರಿಸ್ತಾರೆ. ಹೀಗಿರಬೇಕಾದ್ರೆ ಒಂದು ಸಲ ಏನಾಗ್ಬಿಡ್ತದೆ, ದೇವತೆಗಳೆಲ್ಲರೂ ಅನಸೂಯ ಪತಿವ್ರತೆ ಬಗ್ಗೆ ಬಹಳನೇ ವರ್ಣನೆಯನ್ನು ಮಾಡ್ತಿರ್ತಾರೆ. ಆಗ ಪಾರ್ವತಿ, ಸರಸ್ವತಿ, ಲಕ್ಷ್ಮಿಗೆ ಸಿಟ್ಟು ಬರ್ತದೆ. ಯಾಕೆ ನಾವು ಅಷ್ಟೊಂದು ಪತಿವ್ರತೆ ಇದ್ದೇವಲ್ಲ, ಆಕೆಯನ್ನೇ ಯಾಕೆ ಹೊಗಳ್ತೀರಿ? ಹಾಗಾದರೆ ನಾವು ಒಂದು ಸಲ ಪರೀಕ್ಷೆ ಮಾಡಬೇಕು ಆಕೆ ಪತಿವ್ರತೆಯನ್ನು ಅಂಥೇಳಿ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರೂ ಮಂದಿ ಆಕೆಯ ಆಶ್ರಮಕ್ಕೆ ಬರ್ತಾರೆ. ಅನಸೂಯೆ ಆಶ್ರಮಕ್ಕೆ ಬಂದವರೇ, ನೀನು ನಮ್ಮನ್ನು ಬತ್ತಲೆಯಾಗಿ ಊಟ ಮಾಡಿಸ್ಬೇಕು, ಅಷ್ಟೇ ಅಲ್ಲ ಆಣಿಕಲ್ಲನ್ನು ಅಡುಗೆ ಮಾಡಬೇಕು. ಕಲ್ಲಿನ ಸಣ್ಣ ಏನು ಆಣಿಕಲ್ಲು ಇರ್ತಾವಲ್ಲ, ಅದರಿಂದ ಅನ್ನವನ್ನು ಮಾಡಿ ಊಟವನ್ನು ಮಾಡಿಸ್ಬೇಕು. ಆಗ ನನ್ನ ಮೂವರು ಹೆಂಡತಿಯರು ನಿನ್ನ ಪತಿವ್ರತೆಯ ಪರೀಕ್ಷೆ ನಡಿಬೇಕು ಅಂತ ಹೇಳಿದಾಗ, ಆಗ ಆಕೆ ನಗುತ್ತಾ ಏನು ಮಾಡ್ತಾಳೆ, ಆ ಮೂರೂ ಮಂದಿಯನ್ನು ಮಕ್ಕಳ ರೂಪದಲ್ಲಿ ಮಾಡಿಬಿಡ್ತಾಳೆ. ಬ್ರಹ್ಮ, ವಿಷ್ಣು ತನ್ನ ಪತಿವ್ರತೆಯ ಒಂದು ಪ್ರಭಾವದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನ ಕೂಸುಗಳನ್ನಾಗಿ ಮಾಡಿಬಿಡ್ತಾಳೆ. ಆಗಲೇ ಹುಟ್ಟಿದಂಥ ಸಣ್ಣ ಕೂಸುಗಳನ್ನು ಮಾಡಿ 3 ತೊಟ್ಟಿಲನ್ನು ಕಟ್ಟಿ ಆ ತೊಟ್ಟಿಲಲ್ಲಿ ಮಕ್ಕಳನ್ನು ಮಲಗಿಸಿ ತೂಗ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಆಣಿಕಲ್ಲನ್ನು ತೆಗೆದುಕೊಂಡು ಬಂದು ಅದನ್ನು ಅಕ್ಕಿಯನ್ನಾಗಿ ಮಾಡಿ ಬೇಯಿಸಿ 3 ಮಕ್ಕಳಿಗೂ ಆಹಾರವನ್ನು ತಯಾರು ಮಾಡ್ತಾಳೆ. ಆಗ ಸಂತೋಷದಿಂದ 3 ಮಕ್ಕಳನ್ನ ಆಡಿಸ್ತಾ ಹೀಗೇ ಎಷ್ಟೋ ವರ್ಷಗಳ ಕಳೆದ್ಬಿಡ್ತದೆ. ಆಗ ನಮ್ಮ ಗಂಡಂದ್ರು ಬರಲೇ ಇಲ್ಲ, ಏನಾಯಿತು ನೋಡೋಣ ಅಂಥೇಳಿ ಆಶ್ರಮಕ್ಕೆ ಬರ್ತಾರೆ. ಅನಸೂಯ ಆಶ್ರಮಕ್ಕೆ ಬಂದು ನೋಡ್ತಾರೆ. 3 ಮಂದಿ ಗಂಡಂದ್ರು ಮಕ್ಕಳಾಗಿ ತೊಟ್ಟಿಲಲ್ಲಿ ಸಂತೋಷವಾಗಿ ಆಟ ಆಡ್ತಾ ಮಲ್ಕೊಂಡ್ಬಿಟ್ಟಿರ್ತಾರೆ. ಆಕೆ ಆಣಿಕಲ್ಲನ್ನು ತಂದು ಅನ್ನವನ್ನು ಮಾಡಿ ಊಟವನ್ನು ಮಾಡಿಸೋದು ಇದೆಲ್ಲ ನೋಡಿದಂಥ ಲಕ್ಷ್ಮಿ, ಪಾರ್ವತಿ, ಸರಸ್ವತಿಯರು ಆಕೆಗೆ
ಆಕೆ ಒಂದು ಪತಿವ್ರತಕ್ಕೆ ಮಾರು ಹೋಗ್ಬಿಡ್ತಾರೆ. ಹೌದು, ನಿನ್ನಂಥ ಪತಿವ್ರತೆಯನ್ನು ನಾವು ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಅದಕ್ಕಾಗಿ ಮುಂದೆ ಆಕೆಗೆ ವರವನ್ನು ಕೊಡ್ತಾರೆ. ನಾನು ದತ್ತನಾಗಿ 3 ಮಂದಿ ಅಂಶದಿಂದ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಬ್ರಹ್ಮನ ಅಂಶದಲ್ಲಿ, ಚಂದ್ರನು ವಿಷ್ಣುವಿನ ಅಂಶದಲ್ಲಿ, ದತ್ತನು ಈಶ್ವರನ ಅಂಶದಿಂದ ದೂರ್ವಾಸನ ಹುಟ್ಟಿದರು. ಹೀಗೆ ಅನಸೂಯಾದೇವಿ 3 ಮಕ್ಕಳನ್ನು ಪಾಲಿಸ್ತಾಳೆ. ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ತಂದೆ ತಾಯಿರ ಅಪ್ಪಣೆ ಪಡೆದು ಚಂದ್ರಮಂಡಲಕ್ಕೆ ಹೋದ. ದೂರ್ವಾಸನೆಂದಾಗ ಬರುವೆನೆಂದು ತಪಸ್ಸಿಗೆ ಹೋದರು. ಮುಂದೆ ದತ್ತ ತನ್ನ ತಂದೆ ತಾಯಿ ಸೇವೆಯಲ್ಲೇ ಕೇಳ್ತಾ, ಈ ದತ್ತನಲ್ಲೇ ಚಂದ್ರ ದುರ್ವಾಸ ಅಂಶ ಒಳಗೊಂಡಿತ್ತು. ಆದ್ದರಿಂದ ಆತನಿಗೆ 3 ಮುಖ, 6 ಕೈ, ಕೆಳಗಿನ ಕೈಗಳಲ್ಲಿ ಮಾಲೆ, ಕಮಂಡಲು, ಮಧ್ಯದ ಕೈಗಳಲ್ಲಿ ಡಮರು, ತ್ರಿಶೂಲ, ಮೇಲಿನ ಕೈಗಳಲ್ಲಿ ಗದಾ, ಚಕ್ರ, ಕಾವಿ ಬಟ್ಟೆಯನ್ನು ತೊಟ್ಟು ಜಡೆ ವಿಭೂತಿಗಳಿಂದ ಅಲಂಕೃತನಾಗಿದ್ದ ದತ್ತಾತ್ರೇಯನ ಚಿತ್ರಣದಲ್ಲಿ ಹಸು ಇರ್ತದ, ನೋಡ್ತಿರ್ಬೇಕು ನೀವು. ಅದೇ ಕಾಮಧೇನು, ಆತನ ಹಿಂದೆ ದೊಡ್ಡ ಮರವಿದೆ, ಅದೇ ಕಲ್ಪವೃಕ್ಷ, 4 ನಾಯಿಗಳು, ಅದೇ 4 ವೇದಗಳು. ಹೀಗೆ ದತ್ತಾತ್ರೇಯನ ಮೂರ್ತಿ ತ್ಯಾಗ, ಭಕ್ತಿ, ಅನುಕಂಪದ ಸಾಕಾರ. ಅದಕ್ಕೆ ಬಂದಂಥ ಭಕ್ತರಿಗೆಲ್ಲ ಅಭಯವನ್ನು ಕೊಡುವಂಥ ದತ್ತಾತ್ರೇಯ ಎಂತಹ ಸಂಕಷ್ಟ ಇದ್ದರೂ ಕೂಡ 3 ಅಂಶದಲ್ಲಿ, ಅಂದರೆ ಬ್ರಹ್ಮ, ವಿಷ್ಣು, ಶಿವನ ಅಂಶವಾಗಿರುವಂಥ ದತ್ತಾತ್ರೇಯ ಗುರುಗಳು ನಾವು ಏನು ಬೇಡ್ಕೊಂಡ್ರೂ ಕೂಡ ನಮ್ಮ ಸಂಕಷ್ಟಗಳಿದ್ದರೆ ದೂರ ಮಾಡ್ತಾರಂತೆ. ಇನ್ನು ವಿಶೇಷವಾದ ಶ್ಲೋಕ ಅಂತ ಇದೆ, ಆ ಶ್ಲೋಕವನ್ನು ಹೇಳ್ತೀನಿ, ಕೇಳ್ರಿ. ಮತ್ತು ವಿಡಿಯೋ ಕೆಳಗೆ ಹಾಕಿರ್ತೀನಿ. 40 ದಿವಸ ಪಾರಾಯಣ ಮಾಡಿರಿ, ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. 4 ಲೈನ್ ಹೇಳ್ಕೊಡ್ತೀನಿ, ಅದರಂತೆ ನೋಡಿ ಕರೆಕ್ಟಾಗಿ ಹೇಳ್ರಿ. ಜೊತೆಗೆ ವಿಡಿಯೋ ಕೆಳಗೆ ಈ ಶ್ಲೋಕವನ್ನು ಹಾಕಿರ್ತೀನಿ. ಶ್ರೀಪಾದ ಶ್ರೀವಲ್ಲಭತ್ವಂ ಸದೇವ ಶ್ರೀದತ್ತ ಅಸ್ಮಾನ್ ಪಾಹಿ ದೇವಾದಿದೇವ ಭಾವಗ್ರಹ ಕ್ಲೇಶಹಾರಿನ್ ಸುಕೀರ್ತೆ ಘೋರಾತ್ ಕಷ್ಟಾತ್ ಉದ್ಧರ ಅಸ್ಮನ್ ನಮಸ್ತೆ. ಘೋರಾತ್ ಕಷ್ಟದ ಉದ್ಧರ ಅಸ್ಮನ್ ನಮಸ್ತೆ. ನನಗೆ ಈ ಕಷ್ಟವನ್ನು ತಡಿಲಿಕ್ಕೇ ಸಾಧ್ಯ ಇಲ್ಲ, ಅಷ್ಟೊಂದು ಘೋರವಾದ ಕಷ್ಟ ನನ್ನಲ್ಲಿ ಬಂದದ. ಇಂತಹ ಕಷ್ಟದಿಂದ ನನ್ನನ್ನು ದೂರ ಮಾಡು ಅಂತ ಬೇಡ್ಕೊಳ್ಳೋದೇ ಈ ಶ್ಲೋಕ. ಕಷ್ಟ ಉದ್ಧರ ಸ್ತೋತ್ರ ಅಂತಲೇ ಈ ಸ್ತೋತ್ರ ಹೆಸರು. ನಾನು ಕೊನೆ ಲೈನ್ ಏನು ಘೋರಾತ್ ಕಷ್ಟಾತ್ ಉದ್ಧರ ನಮಸ್ತೆ ಅಂತೇನು ಬಿಡಿಸಿ ಬರ್ಕೊಟ್ಟೇನಿ, ಅದೇ ರೀತಿಯಾಗಿ ಮುಂದಿನ ಲೈನ್ಗಳಲ್ಲೂ ನೀವು ಅದನ್ನೇ ಹಾಕ್ಕೊಂಡು ನೀವು ತಿದ್ಕೊಂಡು ಹೇಳ್ತಾ ಹೋಗಬೇಕು. ಶ್ರೀಪಾದ ಶ್ರೀವಲ್ಲಭತ್ವಂ ಸದೇವ ಶ್ರೀದತ್ತ ಅಸ್ಮಾನ್ ಪಾಹಿ ದೇವಾದಿದೇವ ಭಾವಗ್ರಾಹ ಕ್ಲೇಶಹಾರಿನ್ ಸುಕೀರ್ತೆ ಘೋರಾತ್ ಕಷ್ಟಾತ್ ಉದ್ಧರ ಅಸ್ಮನ್ ನಮಸ್ತೆ. ಇದೇ ರೀತಿಯಾಗಿ ಮುಂದೂ ಕೂಡ ಕೆಲವೊಂದು ಶಬ್ದಗಳನ್ನ ಬಿಡಿಸಿ ಹೇಳ್ತಾ ಹೋಗಬೇಕು. ಈ ಶ್ಲೋಕವನ್ನು ನೀವು ಹೇಳ್ತಾ ಹೋದ ಹಾಗೆ ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದೆ. ಮತ್ತೆ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.